ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಮಾಜಿ ಸಚಿವ ಎಚ್ಎಂ ರೇವಣ್ಣ ಅವರ ಪುತ್ರರ ಕಾರು ಡಿಕ್ಕಿ ಹೊಡೆದು ಬೈಕ್ ಸವಾರ ಸಾವನ್ನಪ್ಪಿದಂತಹ ಘಟನೆ ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಬಳಿ ಆಗಿರೋದು. ರೇವಣ್ಣ ಪುತ್ರ ಶಶಾಂಕ್ ಫಾರ್ಚುನರ್ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದು ಸವಾರ ರಾಜೇಶ್ 23 ವರ್ಷ ಸಾವನ್ನಪ್ಪಿರೋದು. ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿ ಟೋಲ್ 100 ಮೀಟರ್ ಬಳಿ ಕಾರ್ ಗುದ್ದಿದೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಈ ಅಪಘಾತ ಆಗಿದೆ. ಶಶಾಂಕ್ ಕಾರ್ನೊಂದಿಗೆ ಪರಾರಿಯಾಗಿದ್ರಂತೆ. ಈ ವಿಚಾರ ತಿಳಿದ ಸ್ಥಳೀಯರು 5 ಕಿಲೋಮೀಟರ್ ಹಿಂಬಾಲಿಸಿ ಕಾರನ್ನು ತಡೆದು ನಿಲ್ಲಿಸಿದ್ರಂತೆ. ಕಾರ್ನಿಂದ ಶಶಾಂಕ್ ಇಳಿದ್ರಂತೆ. ನಾನು ಯಾರು ಗೊತ್ತಾ, ಎಚ್ಎಂ ರೇವಣ್ಣ ಪುತ್ರ ಅಂತ ಆವಾಜ್ ಹಾಕಿದ್ರಂತೆ. ಬಟ್ ಎಚ್ಎಂ ರೇವಣ್ಣ ಅವ್ರು ಹಿಂಗಿಲ್ಲ, ಪುತ್ರ ಯಾಕೆ ಹಿಂಗೆ? ಅವರೇ ಇದ್ದರೆ, ಯಾಕಂದ್ರೆ ಸ್ಥಳೀಯರು ಹೇಳಿರೋದು ಇದನ್ನು. ನಂತರ ಕಾರನ್ನು ಬದಿಯಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿ ಶಶಾಂಕ್ ಪರಾರಿಯಾಗಿದ್ದಾರಂತೆ. ಕಾರ್ನಲ್ಲಿ ರೇವಣ್ಣ ಕುಟುಂಬಸ್ಥರು ಇದ್ದ ಬಗ್ಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಈ ಸಂಬಂಧ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮಾತನಾಡಿ, ಮಾಗಡಿಗೆ ಹೋಗಿ ಬರುವ ವೇಳೆ ಘಟನೆ ಆಗಿದೆ. ಆ ಹುಡುಗ ಇನ್ನೂ ಯುವಕ ಸತ್ತಿರೋದು ನೋವಿದೆ. ಈ ಘಟನೆ ಮುಖಾಮುಖಿ ಗುದ್ದಿ ಆಗಿರೋದಲ್ಲ, ಸೈಡ್ಗೆ ಅವರೇ ಹೊಡೆದು ಬಿದ್ದು ಆಗಿರೋದು ಅಂತ ಹೇಳಿದ್ದಾರೆ. ಅವರ ಸ್ಟೇಟ್ಮೆಂಟ್ ನೋಡಿದೆ. ಹುಡುಗರೇ ನಮ್ಮ ಶಶಾಂಕೆ ಕುಡಿದು ಬಂದು ಶಶಾಂಕೆ ಆಕ್ಸಿಡೆಂಟ್ ಮಾಡಿ ಶಶಾಂಕೆ ಕೊಲೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ತಪ್ಪಿರೋರಿಗೆ ಶಿಕ್ಷೆ ಆಗಲಿ ಬೇಡ ಅನ್ನಲ್ಲ, ಬಟ್ ಇನ್ಸೂರೆನ್ಸ್ ಇದೆ, ಇನ್ಸೂರೆನ್ಸು ಕ್ಲೈಮ್ ಮಾಡಲಿ. ನಾನೇನು ಸಹಾಯ ಮಾಡಬೇಕು ಮಾಡೋಲ್ಲ. ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ರೀತಿ ಅವಘಡ ಸಂಭವಿಸಿದೆ ಸರ್. ಅಟ್ಲೀಸ್ಟ್ ಅವ್ರು ನಿನ್ಸ್ಬಿಟ್ಟು ಒಂದು ಮಾನವೀಯತೆಯಿಂದ ನಾನು ನೋಡಿದ್ರೇನೋ ಇದು ಹೇಳ್ಬೋದಾಗಿತ್ತು. ಅವ್ರು ಅದೂ ಸಹ ಮಾಡಿಲ್ಲ, ಗುದ್ಬಿಟ್ಟು ಹಾಗೆ ಹೊರಟಿದ್ದಾರೆ, ನಿಲ್ಲಿಸ್ದಲ್ಲೇ ಹೊರಟೋಗಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ನಿಲ್ಸಕ್ಕೂ ಆಗೋದಿಲ್ಲ. ಅಲ್ಲ, ಏನಾಗುತ್ತೆ ಅನ್ನುವಂಥದ್ದು ಒಂದ್ ಕಡೆಗೆ ಇದ್ದೇ ಇರುತ್ತೆ. ಆ ಭಯದಲ್ಲಿ ಹೋಗ್ತಾರೆ, ಇಲ್ಲ ಅನ್ನೋದಿಲ್ಲ. ಬಟ್ ಇಲ್ಲಿ ಶಶಾಂಕ್ ಅವರೇ ಆಗಿದ್ದಿದ್ದರೆ ಆ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿತ್ತು. ಬಟ್ ಯಾರ ತಪ್ಪು ಏನು ಅನ್ನೋದು ತನಿಖೆಯಲ್ಲಾಗಲಿ. ನೀವೇ ಕ್ಲಾರಿಫಿಕೇಶನ್ ಕೊಡಕ್ಕೆ ಹೋಗ್ಬಿಡಿ. ಎಚ್ ಎಂ ರೇವಣ್ಣ ಅವರೇ ಬಂದರು, ಡಿಕ್ಕಿ ಹೊಡೆದ್ರು, ಬೇರೆದವ್ರದ್ದು ಹಿಂಗೆ ಆಗಿದ್ರೆ ಹಿಂಗೆ ಹೇಳ್ಬಿಡಿ. ಏನು ಮಾಡ್ತೀರಾ? ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವ್ರು ಹಿಂಗ ಮಾತಾಡೋದು. ಇನ್ನು ಮೈಸೂರಿನಲ್ಲಿ ಯುನಿಟಿ ಮಾಲ್ ನಿರ್ಮಾಣಕ್ಕೆ ತಡೆ ವಿಚಾರವಾಗಿ ಯದುವಂಶದ ಪ್ರಮೋದಾದೇವಿಯವರು ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರು. ಯುನಿಟಿ ಮಾಲ್ ನಿರ್ಮಾಣಕ್ಕೆ ನನ್ನ ವಿರೋಧ ಇಲ್ಲ, ನಮ್ಮ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದು ಸರಿಯಲ್ಲ, ಹೀಗಾಗಿ ನ್ಯಾಯಾಲಯದಲ್ಲಿ ಇದೇ ವಿಚಾರದಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದರು. ನಮ್ಮ ಪೂರ್ವಜರ ಭೂಮಿಯನ್ನು ಉಳಿಸಿಕೊಳ್ಳುವುದು ನಮ್ಮ ಆದ್ಯತೆ ಅಂತ ತಿಳಿಸಿದ್ದಾರೆ. ಓಕೆ, ಕೋರ್ಟ್ನಲ್ಲಿ ಇದೆ, ಅದು ಕೋರ್ಟ್ನಿಂದ ಬಗೆಯಿರಲಿ, ಆಮೇಲೆ ನೋಡೋಣ. ಸಂಸತ್ ಅಧಿವೇಶನವು ಹಲವು ಪ್ರಮುಖ ನಿರ್ಧಾರಗಳೊಂದಿಗೆ ದೇಶದ ಗಮನ ಸೆಳೆದಿದೆ. ಹಲವು ಮಹತ್ವ ಬಿಲ್ಗಳಿಗೆ ಮೋದಿ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. ಮನ್ರೇಗಾ ಹೆಸರನ್ನು ಬದಲಾಯಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆಯಾಗಿ ಮರು ನಾಮಕರಣವನ್ನು ಮಾಡಿದೆ. ಈ ಸರ್ಕಾರಕ್ಕೆ ಬರೀ ಹೆಸರು ಬದಲಾವಣೆ ಮಾಡೋದು ಒಂದೇ ಗೊತ್ತಾ? ಏನು ಬರೀ ಎಲ್ಲದಕ್ಕೂ ಹೆಸರು ಬದಲಾವಣೆ ಮಾಡ್ಕೊಂಡು ಕೂತಿದ್ರಲ್ಲ. ಈ ಯೋಜನೆ ಅಡಿಯಲ್ಲಿ ಕನಿಷ್ಠ ಉದ್ಯೋಗ ದಿನಗಳ ಸಂಖ್ಯೆಯನ್ನು ಸರ್ಕಾರ 125 ದಿನಗಳಿಗೆ ಹೆಚ್ಚಿಸಿದೆ. ಅಲ್ಲದೆ ಕನಿಷ್ಠ ವೇತನವನ್ನು ದಿನಕ್ಕೆ 240 ರೂಪಾಯಿಗೆ ಪರಿಷ್ಕರಿಸಲಾಗಿದೆ. 2027ರ ಜನಗಣತಿಗೆ 11,718 ಕೋಟಿ ರೂಪಾಯಿಗಳ ಅನುಮೋದನೆಯನ್ನು ಕೂಡ ನೀಡಿದೆ ಅಂತೆ. 2 ಹಂತಗಳಲ್ಲಿ ಜನಗಣತಿ ನಡೆಯುತ್ತೆ. ಏಪ್ರಿಲ್ ಮತ್ತು ಸೆಪ್ಟೆಂಬರ್ 2026ರ ನಡುವೆ ಮನೆ ಪಟ್ಟಿ ಮಾಡಲಾಗುತ್ತೆ. ಫೆಬ್ರವರಿ 2027ರಲ್ಲಿ ಜನಸಂಖ್ಯೆ ಎಣಿಕೆ ನಡೆಸಲಾಗುತ್ತೆ. ಭಾರತದ ಪರಮಾಣು ವಿದ್ಯುತ್ ವಲಯವು ಪ್ರಮುಖ ಪರಿವರ್ತನೆಗೆ ಸಜ್ಜಾಗಿದೆ ಅಂತೆ. ಕೇಂದ್ರ ಸಚಿವ ಸಂಪುಟವು ಶಾಂತಿ ಪರಮಾಣು ಶಕ್ತಿ ಮಸೂದೆಯನ್ನು ಕೂಡ 2025 ಅನುಮೋದಿಸಿದೆ. ಈ ಮಹತ್ವದ ಶಾಸನವು ಖಾಸಗಿ ಕಂಪನಿಗಳಿಗೆ ಪರಮಾಣು ವಿದ್ಯುತ್ನಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡುತ್ತಾ ಇದೆ. ಈ ಮಧ್ಯೆ 2026ರ ಹಂಗಾಮಿಗೆ ಕೊಬ್ಬರಿಯ ಕನಿಷ್ಠ ಬೆಂಬಲ ಬೆಲೆಗೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಮಿಲ್ಲಿಂಗ್ ಅಂದರೆ ಚಿಕ್ಕದಾಗಿ ತುಂಡು ಕೊಬ್ಬರಿಯ ಎಂಎಸ್ಪಿಯನ್ನು ಕ್ವಿಂಟಲ್ಗೆ 445 ಹೆಚ್ಚಿಸಿ 12,027 ನಿಗದಿಪಡಿಸಲಾಗಿದೆ. ಉಂಡೆ ಕೊಬ್ಬರಿಯ ಎಂಎಸ್ಪಿಯನ್ನು ಕ್ವಿಂಟಲ್ಗೆ 400 ಹೆಚ್ಚಿಸಿ 12,500 ರೂಪಾಯಿಗೆ ನಿಗದಿಯನ್ನು ಮಾಡಲಾಗಿದೆ. ದೆಹಲಿ ವಾಯು ಮಾಲಿನ್ಯ ಬಗ್ಗೆ ಚರ್ಚೆಗೆ ರಾಹುಲ್ ಗಾಂಧಿ ಮನವಿಯನ್ನ ಮಾಡಿಕೊಂಡ್ರು. ಲಕ್ಷಾಂತರ ಮಕ್ಕಳು ಶ್ವಾಸಕೋಶದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಿವೆ, ವೃದ್ಧರು ಉಸಿರಾಡೋದಕ್ಕೂ ಕೂಡ ಕಷ್ಟವಾಗ್ತಾ ಇದೆ, ಸದನ ಇದರ ಬಗ್ಗೆ ಗಮನ ಹರಿಸಬೇಕು ಅಂತಂದ್ರು. ಇದು ಸೈದ್ಧಾಂತಿಕ ವಿಷಯವಲ್ಲ, ಮಾಲಿನ್ಯದ ವಿಚಾರ ಅಂತ ಹೇಳಿದ್ರು. ಕೊನೆಗೆ ಚರ್ಚೆಗೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಇನ್ನು ತಮಿಳುನಾಡಿನ ಕಾರ್ತಿಕ ದೀಪ ವಿಷಯವನ್ನ ಲೋಕಸಭೆಯಲ್ಲಿ ಸಂಸದ ಅನುರಾಗ್ ಠಾಕೂರ್ ಪ್ರಸ್ತಾಪ ಮಾಡಿದ್ರು. ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠವು ಇತ್ತೀಚೆಗೆ ತಮಿಳುನಾಡು ಸರ್ಕಾರವನ್ನ ಚೀಮಾರಿ ಹಾಕಿದೆ. ಪೊಲೀಸರು ಹೈಕೋರ್ಟ್ ಆದೇಶವನ್ನ ಯಾಕೆ ಪಾಲಿಸಲಿಲ್ಲ, ಹಿಂದೂಗಳನ್ನ ಯಾಕೆ ತಡೆಯಲಾಯಿತು, ತಮಿಳುನಾಡು ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಈ ಮಧ್ಯೆ ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಟಿರುವಂತಹ ಶಶಿ ತರೂರ್ ಇವತ್ತು ರಾಹುಲ್ ಗಾಂಧಿ ಕರೆದಿದ್ದಂತಹ ಸಭೆಗೆ ಗೈರಾಗಿದ್ದಾರೆ. ಸಂಸದೀಯ ಕಾರ್ಯತಂತ್ರದ ಮೇಲೆ ಕೇಂದ್ರೀಕರಿಸಿದ ಈ ಸಭೆಗೆ ಎಲ್ಲಾ ಸಂಸದರನ್ನ ಇನ್ವೈಟ್ ಮಾಡಲಾಗಿತ್ತು. ಈಗ ಇಂಡಿಗೋ ಹಾರಾಟ ವ್ಯತ್ಯಯ ಸಂಬಂಧ ವಿಮಾನಯಾನ ಸುರಕ್ಷತೆ ಮೇಲ್ವಿಚಾರಣೆ ಜವಾಬ್ದಾರಿ ಹೊಂದಿದ 4 ಅಧಿಕಾರಿಗಳನ್ನು ಡಿಜಿಸಿ ಅಮಾನತ್ ಮಾಡಿದೆ. 100 ಇಂಡಿಗೋ ವಿಮಾನಗಳು ಏಕಾಏಕಿ ರದ್ದಾಗಿತ್ತು. ಲಕ್ಷಾಂತರ ಪ್ರಯಾಣಿಕರು ಸಂಕಷ್ಟಕ್ಕೆಲ್ಲ ಸಿಲುಕಿದ್ರು. ಸೊ ಇದಕ್ಕೆ ಎಫ್ಎಒಗಳೇ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದೊಳಗಿನ ಹಿರಿಯ ಅಧಿಕಾರಿಗಳೇ ಕಾರಣ ಅಂತ
ಹೇಳಿದ್ದಾರೆ. ವಿಮಾನಯಾನ ನಿಯಂತ್ರಣ ಸುರಕ್ಷತಾ ಮೇಲ್ವಿಚಾರಣಾ ಕಾರ್ಯಕ್ರಮಗಳ ಭಾಗವಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ಅಧಿಕಾರಿಗಳು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳೋದರಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯ ಆರೋಪದಲ್ಲಿ ಅಮಾನತನ್ನು ಮಾಡಿದೀವಿ ಅಂತ ಹೇಳಿ ಡಿಜಿಸಿಎ ಸ್ಪಷ್ಟಪಡಿಸಿದೆ. ಇನ್ನು ಇಂಡಿಗೋ ಸಿಇಒ ಎಲ್ಬರ್ಸ್ ಡಿಜಿಸಿಎ ಸಮಿತಿಯ ಮುಂದೆ 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಜಂಟಿ ಮಹಾನಿರ್ದೇಶಕ ಸಂಜಯ್, ಮಹಾನಿರ್ದೇಶಕ ಅಮಿತ್ ಗುಪ್ತಾ, ಹಿರಿಯ ವಿಮಾನ ಕಾರ್ಯಾಚರಣೆ ಇನ್ಸ್ಪೆಕ್ಟರ್ ಕಪಿಲ್ ಮಾಗ್ಲಿಕ್ ಮತ್ತು ಎಫ್ಒಐ ಲೋಕೇಶ್ ರಾಮ್ಪಾಲ್ ಸಮಿತಿಯ ಮುಂದೆ ಹಾಜರಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರಂತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆಟೋ ಡ್ರೈವರ್ಗಳದ್ದು ಕೆಲವೊಂದ್ಸಲ ಅವ್ರ ಆಟೋಗಳ ಹಿಂದೆ ಹಾಕೊಂಡಿರುವಂಥ ಬೋರ್ಡ್ಗಳು ಬಹಳ ಚೆನ್ನಾಗಿರುತ್ತೆ ರೀ. ಅಮ್ಮನ ಬಗ್ಗೆ, ಅಪ್ಪನ ಬಗ್ಗೆ ಏನೇನೋ ಅವರದೇ ಆದಂಥ ರೀತಿಯಲ್ಲಿ ಹಾಕ್ಕೊಂಡಿರ್ತಾರೆ, ಬಹಳ ಚೆನ್ನಾಗಿರ್ತವೆ. ಅದೇ ರೀತಿ ಈಗ ಬೆಂಗಳೂರಿನಲ್ಲೊಬ್ಬ ಆಟೋ ಡ್ರೈವರ್ ಹಾಕ್ಕೊಂಡಿದ್ದಾರೆ. ನಾನು ಒಬ್ಬ ತಂದೆ, ಅಣ್ಣ, ನಿಮ್ಮ ಸುರಕ್ಷತೆ ನನಗೂ ಕೂಡ ಮುಖ್ಯ, ಆರಾಮವಾಗಿ ಕುಳಿತುಕೊಳ್ಳಿ ಅಂತ ಮಹಿಳಾ ಪ್ರಯಾಣಿಕರ ಸುರಕ್ಷತೆಯ ಕುರಿತು ಆಟೋದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಇದನ್ನು ರಾತ್ರಿ 12 ಗಂಟೆಗೆ ಯಾರೋ ಒಬ್ಬರು ಮಹಿಳೆ ಆಟೋದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಅದನ್ನು ನೋಡಿದ್ದಾರೆ, ವಿಡಿಯೋ ಮಾಡ್ಕೊಂಡ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ನೆಟ್ಟಿಗರಂತೂ ಸಿಕ್ಕಾಪಟ್ಟೆ ಈಗ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜ, ವೆರಿ ಗುಡ್ ಅದು ಆ್ಯಕ್ಚುಲಿ. अभी रात के 12 बज रहे हैं. मैं रैपिडो में ट्रैवल कर ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಬಾಬ್ರಿ ಮಸೀದಿಗೆ ಅಡಿಗಲ್ಲು ವಿಚಾರ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಟಿಎಂಸಿಯ ಉಚ್ಚಾಟಿತ ಶಾಸಕ ಹುಮಾಯೂನ್ ಕಬೀರ್ ಇವತ್ತು ಉದ್ಘಾಟನಾ ಪ್ರಾರ್ಥನೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಪ್ರತಿಪಕ್ಷ ಬಿಜೆಪಿ ಈ ಘಟನೆಯನ್ನು ಖಂಡಿಸಿ ಟಿಎಂಸಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದೆ. ಈ ಮಸೀದಿಯ ಆವರಣದಲ್ಲಿ 300 ಹಾಸಿಗೆಗಳ ಆಸ್ಪತ್ರೆ, ಹೆಲಿಪ್ಯಾಡ್, ಹೋಟೆಲ್ ಮತ್ತು ಶಾಲೆಯನ್ನ ನಿರ್ಮಿಸುತ್ತಾರಂತೆ. ಮಂಗಳೂರಿನ ಬಾರೆಬೈಲ್ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೇವಸ್ಥಾನದಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ನೀಡಿದ ಹರಕೆ ನೇಮೋತ್ಸವ ವಿವಾದದ ಬಗ್ಗೆ ದೈವನರ್ತಕ ಮುಖೇಶ್ ಪಂಬದ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನಗೆ ಮಾಧ್ಯಮ, ಕೋರ್ಟ್, ಕಚೇರಿ ಎಲ್ಲವೂ ದೈವವೇ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ. ಹಿರಿಯರು ಹೇಳಿದ ಉಪದೇಶದ ರೀತಿಯಲ್ಲಿ ದೈವ ನರ್ತನವನ್ನು ಮಾಡಿದ್ದೇವೆ ಅಂದಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ನೀಡಿದ ಹರಕೆ ನೇಮೋತ್ಸವವನ್ನು ದೈವಗಳು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದೆ. ಈ ಕ್ಷೇತ್ರ ಬೆಳಗಬಾರದು ಅಂತ ಈಗ ವಿವಾದ ಹುಟ್ಟು ಹಾಕಲಾಗಿದೆ ಅಂತ ದೇವಸ್ಥಾನದ ಗೌರವಾಧ್ಯಕ್ಷ ರವಿ ಪ್ರಸನ್ನ ಅಭಿಪ್ರಾಯಪಟ್ಟಿದ್ದಾರೆ. ನಮಗೆ ನಮ್ಮ ದೈವ ನರ್ತಕರ ಮೇಲೆ ಯಾವುದೇ ಸಂಶಯ ಇಲ್ಲ. ಪ್ರತಿ ವರ್ಷದ ಎಣ್ಣೆ ಬುಳ್ಳ್ಯದ ರೀತಿಯಲ್ಲೇ ರಿಷಬ್ ಶೆಟ್ಟಿ ಅವರು ನೀಡಿದ ಹರಕೆ ನೇಮೋತ್ಸವವು ನಡೆದಿದೆ. ದೇವಸ್ಥಾನದ ಕಟ್ಟುಕಟ್ಟಳೆ ಪ್ರಕಾರ ನಾವು ನಡೆದುಕೊಂಡಿದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಆಗೋ ಚರ್ಚೆಗೆ ದೈವಗಳೇ ಉತ್ತರ ನೀಡುತ್ತೆ ಅಂದಿದ್ದಾರೆ. ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ಮತ್ತು ಏನಿದ್ರು ಕೂಡ ನನ್ನ ಅಜ್ಜ, ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರ, ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕಿಲ್ಲ. ನಮಗೆ ಯಾವುದೇ ರೀತಿಯ ಸಂಶಯವಾಗಲಿ, ನಮಗೆ ಯಾವುದೇ ರೀತಿಯ ಉಪದ್ರವಗಳಾಗಲಿ, ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡುತ್ತೇನೆ, ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಪಿಂಗಾರದ ಪುಷ್ಪವನ್ನು ತಟ್ಟೆಗೆ ಹಾರಿಸಿತು. ದೈವಸ್ಥಾನದ ಕಟ್ಟುಕಟ್ಟಲೆಗಳು ಏನಿರ್ತದ ಅದರ ಪ್ರಕಾರ ನಡ್ಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಕುವವರ ವಿರುದ್ಧ ಜಿಬಿಎ ಸಮರ ಸಾರಿದೆ. ನಿನ್ನೆ ಸರ್ವಜ್ಞ ನಗರದ ವಾರ್ಡ್ ನಂಬರ್ 29ರ ರಸ್ತೆಯಲ್ಲಿ ಕಿಯಾ ಕಾರ್ನಲ್ಲಿ ಬಂದಂತಹ ವ್ಯಕ್ತಿ 3 ಚೀಲ ಕಸವನ್ನು ಸುರಿದು ಹೋಗಿದ್ದಾರೆ. ಬೆಂಗಳೂರು ಉತ್ತರ ಪಾಲಿಕೆ ಅಧಿಕಾರಿಗಳು ಕಾರು ಮಾಲೀಕನನ್ನ ಪತ್ತೆ ಹಚ್ಚಿ 5,000 ದಂಡವನ್ನು ವಿಧಿಸಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಯಿತು. ಆದರೆ ಕಿರಣ್ ಮಜುಮ್ದಾರ್ ಈ ವಿಷಯವಾಗಿ 5,000 ಅಲ್ಲ 50,000 ಹಾಕಬೇಕಿತ್ತು, ವಾಹನ ಸೀಸ್ ಮಾಡಬೇಕಿತ್ತು, ಕಸ ಎಸೆದವರನ್ನ ಬಂಧಿಸಬೇಕಾಗಿತ್ತು. ಹೀಗೆ ಮಾಡದೆ ಹೋದ್ರೆ ಇವರುಗಳು ನಿಯಂತ್ರಣಕ್ಕೆ ಬರಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇವರು ಅಬ್ಸಲ್ಯೂಟ್ಲಿ ಕರೆಕ್ಟ್ ಮೇಡಮ್. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಾಗಿತ್ತು, ಡ್ಯೂಟಿಗೆ ಹೋಗುವಂಥವ್ರು ಕಸ ಎಲ್ಲಿ ಸುರಿಬೇಕು ಅನ್ನೋದಾದರೂ ಹೇಳಬೇಕು. ಕಸದ ಗುಂಡಿಗಳನ್ನೇ ಇಲ್ಲ ಇವಾಗ. ಮುಂಚೆ ಆದರೆ ಒಂದು ಕಸದ ತೊಟ್ಟಿ ಇಡ್ತಾ ಇದ್ರು. ಬೆಳಗ್ಗೆ 5 ಗಂಟೆಗೆ ಡ್ಯೂಟಿಗೆ ಹೋಗೋರು ಇರ್ತಾರೆ. ಯಾವಾಗ ಹಾಕ್ಬೇಕು ಅವರು? ಎಲ್ಲ ಹಾಕಬೇಕು? ಗಾಡಿ ಬರೋದೇ ಬೆಳಗ್ಗೆ 7 ಗಂಟೆಗೆ, 7:30. ಆಚೆ ಹೇಳಿದ್ರೆ ನಾಯಿ ಎಳೆದಾಡ್ತವೆ, ಮನೆ ಮುಂದೆ ಎಲ್ಲ ಆಗುತ್ತೆ. ಏನು ಮಾಡಬೇಕು ಅವರು? ಕಸದ ತೊಟ್ಟಿ ಅಂತ ಒಂದು ಮಾಡೋಕ್ಕೆ ಹೇಳಿ, ದಂಡ ಹಾಕ್ಸೋದಷ್ಟೇ ಅಲ್ಲ, ಇದನ್ನು ಮಾತಾಡಬೇಕು. ಇದು ಕರೆಕ್ಟು. ಇವನು ಯಾವನು ಮಾಡಿದಾನಲ್ಲಿ ಅವನ ಹತ್ರ ಹಾಕ್ಸಿರೋದು ಕರೆಕ್ಟ್ ಇದೆ, ಆದರೆ ಅದು ಬರಬೇಕು. ಇನ್ನು ರಾಜ್ಯದ ಸುಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ
3 ಹುಲಿಗಳು ಓಡಾಡ್ತಾ ಇವೆಯಂತೆ. ಹೀಗಾಗಿ ಸ್ಥಳೀಯರು ಹಾಗೂ ಪ್ರವಾಸಿಗರು ಎಚ್ಚರಿಕೆಯಿಂದ ಸಂಚಾರ ಮಾಡಬೇಕಾಗಿದೆ. ಮುಳ್ಳಯ್ಯನಗಿರಿ ಪ್ರದೇಶಕ್ಕೆ ಹೋಗುವ ರಸ್ತೆ ಪಕ್ಕದ ಶೋಲಾ ಅರಣ್ಯದ ಅಕ್ಕಪಕ್ಕವೇ ಹುಲಿಗಳು ಓಡಾಡ್ತಾ ಇವೆಯಂತೆ. ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಪಂಡರವಳ್ಳಿ, ಸೀತಾಳಯ್ಯನಗಿರಿ ಕ್ರಾಸ್ ಮಧ್ಯಭಾಗದಲ್ಲಿ ಹುಲಿಗಳು ಓಡಾಟವಿದ್ದು, ಗಿರಿತಪ್ಪಲಿನ ಪಂಡರವಳ್ಳಿ ಗ್ರಾಮದ ಜನರಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆಗೆ ಚಾಮರಾಜನಗರ ಗಡಿ ತಮಿಳುನಾಡಿನ ದಿಂಬಗೆ ಹೋಗುವಂತ ರಸ್ತೆಯಲ್ಲಿ ಕಬ್ಬು ತರಕಾರಿ ಆಸೆಗೆ ರಸ್ತೆಗೆ ಎಂಟ್ರಿ ಕೊಡುವ ಕಾಡಾನೆ ಟಾರ್ಪಲ್ ಎಳೆಯೋಕೆ ಯತ್ನ ಮಾಡಿದೆ ಅಂತೆ.